ಜಾರಕಿಹೊಳಿ ಅವರ ಈ ಪ್ಲಾನಿಂಗಿಗೆ ಡಿ.ಕೆ. ಶಿವಕುಮಾರ್ ಅವರೇನಾದರೂ ಕೌಂಟರ್ ಪ್ಲಾನಿಂಗ್ಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದಾದ್ರೆ ಯಾವ ರೀತಿಯಾಗಿ ಇರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಸ್ಥಾನ ಪಡೆಯೋಕೆ ಪೈಪೋಟಿ ಜೋರಾಗಿ ನಡೀತಲೇ ಇದೆ. ಬೆಂಗಳೂರಿನಲ್ಲಿ 40 ನಿಮಿಷಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಚರ್ಚೆಯಾಗಿದೆ. ಕಳೆದ 2 ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದರು ರಾಜ್ಯಕ್ಕೆ, ಇನ್ನೊಂದು 2 ದಿನ ಇರ್ತಾರೆ ಅನ್ನೋ ಮಾಹಿತಿ ಇದೆ. ಸಾಲು ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗುವ ಪ್ರಯತ್ನವನ್ನ ಮಾಡಿದ್ರು ಅಚ್ಚರಿ ಇಲ್ಲ. ಇಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿರೋ ಸಂದರ್ಭದಲ್ಲಿ ನಮಗೆ ಸಿಕ್ಕ ಫೋಟೋದಲ್ಲಿ ಕೇವಲ ಒಂದು ಬಿಲ್ಡಿಂಗ್ನ ಪ್ಲಾನ್ ರೀತಿಯಾದ ಒಂದು ಫೋಟೋ, ಅದನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಖರ್ಗೆ ಅವರು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿ. ಆದರೆ ಕೇವಲ ಇದಿಷ್ಟೇ ಟಾಕಿಗೆ ಸೀಮಿತವಾಗಿರುತ್ತಾ ಈ ಭೇಟಿ? ರಾಜ್ಯದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆ ನಡೆಸಿರೋದಿಲ್ವಾ ಅನ್ನೋ ಕುತೂಹಲ. ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರ ಸಭೆ, ಅದರಲ್ಲೂ ದಲಿತ ಸಮುದಾಯದ ನಾಯಕರ ಸಭೆ, ಇದ್ದಕ್ಕಿದ್ದ ಹಾಗೆ ಆಕ್ಟಿವ್ ಆಗಿರುವ ಜಾತಿ ಜನಗಣತಿಯ ಜಟಾಪಟಿ, ಇದೆಲ್ಲವನ್ನ ಗಮನಿಸಿ ಡಿ.ಕೆ. ಶಿವಕುಮಾರ್ ಅವರು ತಮಗಾಗ್ತಿರುವ ಅಸಮಾಧಾನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ವ್ಯಕ್ತಪಡಿಸಿರೋದಿಲ್ವಾ ಅನ್ನೋ ಅನುಮಾನ. ಈ ರೀತಿಯಾಗಿ ರಹಸ್ಯ ಸಭೆಗಳನ್ನು ನಡೆಸೋದು, ಇಂಥವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಘೋಷಣೆಗಳನ್ನು ಕೂಗಿಸೋದು, ಅಭಿಯಾನಗಳನ್ನು ನಡೆಸೋದು, ಈ ಗುಂಪುಗಾರಿಕೆ, ಇದ್ರ ಬಗ್ಗೆ ನಿಮ್ಮ ಗಮನ ಇರಲೇಬೇಕು. ಈ ರೀತಿಯಾದ ಗುಂಪುಗಾರಿಕೆ ಆಗ್ತಾ ಇರೋದ್ರ ಬಗ್ಗೆ ಪಾರ್ಟಿಯ ಹೈಕಮಾಂಡ್ ಗಮನ ಕೊಡಲೇಬೇಕು ಅನ್ನೋ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರೋದಿಲ್ವಾ? ಆಶ್ಚರ್ಯ ಇದ್ದೇ ಇದೆ. ಇನ್ನು ಹಿಂಗೆ ಮುಂದುವರ್ಕೊಂಡು ಹೋದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ, ಎಂ.ಬಿ. ಪಾಟೀಲ್ ಸಿಎಂ, ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಅಭಿಯಾನ, ಹಾಗೆ ಅವ್ರ ಮನೆಯಲ್ಲಿ ಭೇಟಿ, ಚರ್ಚೆ, ಸಭೆ ಇತ್ಯಾದಿ ಹಿಂಗೆಲ್ಲ ಆಗ್ತಾ ಇದ್ರೆ ನನಗೆ ಕೌಂಟರ್ ಕೊಡೋಕೇನೆ ಇವೆಲ್ಲ ನಡೀತಿದೆ ಅಂತ ಹೇಳಿ ನಾನು ಯಾಕೆ ಪರಿಗಣಿಸಬಾರ್ದು ಅಂತ ಹೇಳಿ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ. ಈಗ ಈ ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲೇನೆ ದೆಹಲಿಗೆ ದೌಡಾಯಿಸ್ತಾರೆ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ 2-3 ದಿನಗಳ ಕಾಲ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ. ಆಗ ಮಾಧ್ಯಮಗಳಿಗೆ ಸಿಕ್ಕ ಮಾಹಿತಿ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸಿಎಂ, ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅನ್ನೋ ರೀತಿಯ ಒಪ್ಪಂದ. ಈಗ ಆಗ್ಲೇ ಆಗಿರುವ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಯಾವುದೇ ಕಾರಣಕ್ಕೆ ಖಾಲಿ ಮಾಡಿದ್ರು ಕೂಡ ಅಲ್ಲಿ ರೀಪ್ಲೇಸ್ ಆಗಬೇಕಾಗಿರೋದು ಡಿ.ಕೆ. ಶಿವಕುಮಾರ್ ಅವರು. ಆದರೆ ಇದಕ್ಕೆ ಪರ್ಯಾಯ ಅನ್ನೋ ರೀತಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ನನಗೆ ಕೌಂಟರ್ ಕೊಡ್ಲಿಕ್ಕೇನೆ ಈ ರೀತಿಯಾದ ಸಭೆಗಳು ನಡೀತಾ ಇದೆ, ರಹಸ್ಯ ಚರ್ಚೆಗಳು ನಡೀತಾ ಇದೆ ಅನ್ನೋ ಅಸಮಾಧಾನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ವ್ಯಕ್ತಪಡಿಸಿದ್ರು ಕೂಡ ಅಚ್ಚರಿ ಇಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ನಾನು ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದ್ದೇನೆ, ಹೈಕಮಾಂಡ್ನವರು ಯಾವ ರೀತಿಯಾಗಿ ನನಗೆ ಸಂದೇಶವನ್ನ ಕೊಟ್ಟು ಕಳಿಸಿದ್ರು, ಹೈಕಮಾಂಡ್ನ ಆಜ್ಞೆಯನ್ನ ನಾನು ಶಿರಸಾವಹಿಸಿ ಪಾಲನೆ ಮಾಡ್ತಾ ಇದ್ದೇನೆ. ನಾನೆಲ್ಲೂ ಹೇಳ್ತಿಲ್ಲ ಸಿದ್ದರಾಮಯ್ಯನವ್ರು ಕೆಳಗಿಳಿತಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ. ನಾನು ಸೈಲೆಂಟ್ ಆಗಿರೋ ಸಂದರ್ಭದಲ್ಲಿ ಬೇರೆಯವ್ರು ಮಾತನಾಡೋ ಹಾಗಿಲ್ಲ. ಬೇರೆಯವ್ರು ಮಾತನಾಡ್ತಾ ಇರೋದು ನನಗೆ ಕೌಂಟರ್, ಹೀಗಾಗಿ ಅವರನ್ನ ಸುಮ್ಮನೆ ಮಾಡಿ ನೀವು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಡಿಮ್ಯಾಂಡ್ ಇಟ್ಟಿದ್ರು ಅಚ್ಚರಿ ಇಲ್ಲ. ಇನ್ನು ಮುಂದೆ ಏನಾದರೂ ಇದೇ ರೀತಿಯಲ್ಲಿ ಆದರೆ ಬೆಳವಣಿಗೆಗಳು, ನಾನು ಕೂಡ ಮಾತನಾಡುವ ಪ್ರಸಂಗ ಬಂದರೂ ಬರಬಹುದು ಅನ್ನೋ ವಾರ್ನಿಂಗ್ ಏನಾದರೂ ಸಂದೇಶದ ರೂಪದಲ್ಲಿ ರವಾನೆ ಮಾಡೋ ಪ್ರಯತ್ನವನ್ನ ಮಾಡಿದ್ರ ಡಿ.ಕೆ. ಶಿವಕುಮಾರ್ ಅವರು? ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಕೆಳಗಿಳಿಯೋ ಪರಿಸ್ಥಿತಿ ಬಂದರೂ ಕೂಡ ಸಿದ್ದರಾಮಯ್ಯನವರ ಆದಿಯಾಗಿ, ಹೈಕಮಾಂಡ್ ನಾಯಕರ ಆದಿಯಾಗಿ ಎಲ್ಲರೂ ಕೂಡ ನನಗೆ ಬೆಂಬಲಿಸಬೇಕು, ನನ್ನನ್ನು ಹೊರತಾಗಿ ಪರ್ಯಾಯ ನಾಯಕತ್ವ ಅನ್ನೋ ಚರ್ಚೆ ಪಕ್ಷದ ಒಳಗಾಗಕೂಡ್ದು ಅನ್ನೋ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಮಾಡಿದ್ರ ಕನಕಪುರದ ಬಂಡೆ. ಸಿದ್ದರಾಮಯ್ಯನವರಿಗೆ ನೀವು ಈಗಲೇ ಅಲರ್ಟ್ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರಿಗೆ ಆಪ್ತರಿದ್ದಾರೆ. ಸಿದ್ದರಾಮಯ್ಯನವರೇನಾದರೂ ಇನ್ ಕೇಸ್ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸ್ಟೆಪ್ ಡೌನ್ ಆದರೆ ನನ್ನದೇ ಬಣದ, ನನ್ನದೇ ಬಳಗದ, ನನಗೆ ಆಪ್ತರಾಗಿರುವವರೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡ್ಲಿ ಅನ್ನೋ ರೀತಿಯ ಪ್ಲಾನಿಂಗ್ ಇದ್ರೆ ಸುತಾರಾಮ್ ಅದಕ್ಕೆ ಅವಕಾಶ ಸಿಗಬಾರ್ದು. ಈಗಲೇ ಸಿದ್ದರಾಮಯ್ಯನವರಿಗೆ ಇದೊಂದು ಸೂಚನೆಯನ್ನ ನೀವು ನೀಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೇಳಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಇನ್ನು ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರೇ ಅನ್ನೋ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು, ಸತೀಶ್ ಜಾರಕಿಹೊಳಿ ಅವರು ಹೋದಲ್ಲಿ ಬಂದಲ್ಲಿ ಬಹಿರಂಗ ಘೋಷಣೆಗಳು ಇದು ನಡೀತಲೇ ಬಂದಿತ್ತು. ಆದರೆ
ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆಲ್ಟರ್ನೇಟಿವ್ ಲೀಡರ್ಶಿಪ್ ಅನ್ನೋ ಆಲೋಚನೆ ಪ್ರಾರಂಭವಾಗಿದ್ದು, ಆ ಪಟ್ಟಿಯ ಪೈಕಿ ಸತೀಶ್ ಜಾರಕಿಹೊಳಿ ಅವರನ್ನೇ ಮೊದಲಿಗರಾಗಿ ಪರಿಗಣಿಸ್ತಾ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋ ಅನುಮಾನ. ಕೇವಲ ಇಷ್ಟು ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಪಕ್ಷೀಯರಲ್ಲ, ವಿರೋಧ ಪಕ್ಷಗಳಿಂದಲೂ ಕೂಡ ಸಿಗ್ತಿದೆಯಾ ಬೆಂಬಲ? ಆಗೋ ಹಾಗಿದ್ರೆ ಸತೀಶ್ ಅಣ್ಣನೇ ಸಿಎಂ ಆಗ್ಲಿ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲ ನಾಯಕರು ಕೂಡ ಲೆಕ್ಕಾಚಾರವನ್ನ ಹಾಕಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರಾ ಅನ್ನೋ ಅನುಮಾನ. ಇದಕ್ಕೆ ಪುಷ್ಟಿ ನೀಡುವಂತೆಯೇ ಇತ್ತು ಇವತ್ತು ವಿಜಯೇಂದ್ರ ಅವರ ಭೇಟಿ. ಮೇಲ್ನೋಟಕ್ಕೆ ಅವರು ಕೊಟ್ಟ ಹೇಳಿಕೆ ಖಾಸಗಿ ವಿಚಾರಗಳು, ಅದರಲ್ಲೂ ಕೆಲ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕಿತ್ತು, ಹೀಗಾಗಿ ಆದ ಭೇಟಿ, ಇದರಲ್ಲಿ ರಾಜಕೀಯ ತಂತ್ರಗಾರಿಕೆಗಳಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟರು ಕೂಡ ರಾಜಕಾರಣಿಗಳ ಹೇಳಿಕೆಯನ್ನ ಅವ್ರು ಹೇಳಿದಷ್ಟೇ ಅರ್ಥ ಅನ್ನೋ ರೀತಿಯಲ್ಲಿ ಸೀಮಿತವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿರೋಧ ಪಕ್ಷ, ಅದರಲ್ಲೂ ಬಿಜೆಪಿಯ ಕೆಲ ನಾಯಕರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ವಿಜೇಂದ್ರ ಅವರ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರ ಈ ಸಿಎಂ ಕನಸಿಗೆ ಸಿಗ್ತಾ ಇದೆಯಾ ಅನ್ನೋ ಕುತೂಹಲ. ಇನ್ನು ಮೊನ್ನೆ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಬಂದ್ರು. ಇವತ್ತು BY ವಿಜೇಂದ್ರ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಅವತ್ತು ದೆಹಲಿಯಲ್ಲಿ ಹೈಕಮಾಂಡ್ನ ಅಭಯ, ಇವತ್ತು ಬೆಂಗಳೂರಿನಲ್ಲಿ ವಿರೋಧ ಪಕ್ಷಗಳ ಸಹಾಯ ಹಸ್ತ, ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಲಭಿಸಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿದೆ. ಏನಿಲ್ಲ ಅಂತಲೇ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ನಡೀತಾ ಇರುವ ಈ ಮುಂದಿನ ಮುಖ್ಯಮಂತ್ರಿ ಅಭಿಯಾನ ಸೈಲೆಂಟ್ ಆಗಿ ಬಿರುಸನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರವಾದ ಘೋಷಣೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿದಾಗ ಸದ್ಯದಲ್ಲೇ ಉಳಿದೆಲ್ಲರನ್ನ ಸೆಡ್ಡು ಹೊಡೆದು ಸೈಲೆಂಟ್ ಆಗೇ ಸಿಎಂ ಕುರ್ಚಿ ಮೇಲೆ ಏರಿ ಕುಳಿತುಕೊಳ್ತಾರಾ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅನ್ನೋ ಅನುಮಾನ ಕಾಡ್ತಾ ಇದೆ. ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳಿಂದಲೂ ಕೂಡ ಬೆಂಬಲ ಲಭ್ಯವಾಗ್ತಾ ಇದೆಯಾ ಸತೀಶ್ ಜಾರಕಿಹೊಳಿ ಅವರಿಗೆ? ಬೆಂಬಲ ಕೊಡೋದಾದ್ರೂ ಕೂಡ ರಾಜಕೀಯ ಲೆಕ್ಕಾಚಾರಗಳು ಇಲ್ದಲೇ ಈ ಬೆಂಬಲವನ್ನ ಕೊಡ್ಲಿಕ್ಕೆ ಸಾಧ್ಯವಾ? ಹೀಗೆಲ್ಲ ಒಂದಷ್ಟು ಅನುಮಾನ ಇದ್ದೇ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಈ ಮೂಡಾ ವಿಚಾರ ಶುರುವಾದಾಗಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನ ತ್ಯಾಗ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡಬಹುದು ಅನ್ನೋ ಚರ್ಚೆ ನಡೀತಲೇ ಇದೆ. ಹಾಗೊಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದು ಸಿದ್ದರಾಮಯ್ಯನವರಿಂದ ಕುರ್ಚಿ ಖಾಲಿಯಾದ್ರೆ ಆ ಕುರ್ಚಿಯಲ್ಲಿ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ನಡೀತಲೇ ಇದೆ. DK ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಬಹಿರಂಗ ಹೇಳಿಕೆ ಕೊಟ್ಟಿದ್ದನ್ನ ನೀವು ಗಮನಿಸಿದ್ದೀರಿ ಕೂಡ. ಆದ್ರೆ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಸ್ವಪಕ್ಷೀಯರಿಗೆ ಸೆಡ್ಡು ಹೊಡೆಯೋಕೆ ಪ್ಲಾನ್ ಅನ್ನ ರೂಪಿಸ್ಕೊಂಡ್ಬಿಟ್ರ, ಅದನ್ನ ಜಾರಿಗೆ ತರೋ ಪ್ರಯತ್ನದಲ್ಲಿ ಆಕ್ಟಿವ್ ಆಗ್ಬಿಟ್ರ ಅನ್ನೋ ಅನುಮಾನ. ಮೊನ್ನೆವರೆಗೂ ಸೈಲೆಂಟ್ ಆಗೇ ಇದ್ದ ಸಾಹುಕಾರ್ ಕಳೆದ 3-4 ದಿನಗಳಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಒಂದೊಂದು ಹೆಜ್ಜೆ ಕೂಡ ಅದು ದೆಹಲಿ ಕಡೆ ಹೋಗಿ ಖರ್ಗೆನ್ ಮೀಟ್ ಮಾಡಿದ್ದಿರಬಹುದು, ಪರಮೇಶ್ವರ್ ಅವರ ನಿವಾಸದಲ್ಲಿ ಮಾಡಿದ ರಹಸ್ಯ ಸಭೆ ಇರಬಹುದು, ಇವತ್ತು ವಿಜಯೇಂದ್ರ ಅವರನ್ನ ಕರೆಸ್ಕೊಂಡು ಮಾತನಾಡಿದ ವಿಚಾರ ಇರಬಹುದು, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಸೈಡಿಗೆ ಹೋಗುವಂತೆ ಮಾಡಿ ಮುಂದೆ ಬಂದ್ಬಿಡ್ತಾರಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ಆಕ್ಟಿವ್ ಮೂವ್ಸ್. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್ಗಳು, ಬಿಜೆಪಿ ಜೊತೆಯಲ್ಲಿ ಟಾಕಿಂಗ್ಗಳು, ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿನೇ ಆಗ್ತಾರಾ ಮುಂದಿನ ಕಿಂಗ್ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಯಾವ ಬಂದ್ರೆ ಸರ್ ಅಲ್ಲಿಗೆ ಬಂದ ನಿಮ್ಮ ಕೂಡ ಎಲ್ಲ ಚೆನ್ನಾಗಿದ್ದಾರೆ. ನಿಮ್ಮ ಕಲ್ಪನೆ ಎಲ್ಲ ನೋಡಿ, ನಾನು ಸುತ್ತ ಕೆಲ ಕಡೆ ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಇದು ಕೇವಲ ವಿಜಯೇಂದ್ರ